ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ವಿಶೇಷ ಅದರ ಬಗ್ಗೆ ಮಾಹಿತಿ, ಆ ಒಂದು ವಿಶೇಷತೆಯನ್ನು ತಿಳ್ಸೋಕ್ಕಾಗಿ ಈ ವಿಡಿಯೋ ನೋಡೋಣ ಬರ್ರಿ. ಈ ವಿಡಿಯೋ ಹೆಂಗೈತಿ ಇದರ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವರು ಹುಟ್ಟಿದ ಒಂದು ದಿವಸ ಆಗ್ತೈತಿದು. ಅಂಥ ಒಂದು ಟೈಮ್ದೊಳಗೆ, ಅಂಥ ಒಂದು ನಕ್ಷತ್ರದೊಳಗೆ ಹುಟ್ಟಿದ್ದಕ್ಕಾಗಿ ಇದನ್ನು ಅವರು ಕೃಷ್ಣ ಪರಮಾತ್ಮರ ಶ್ರೀಕೃಷ್ಣನವರು ಹುಟ್ಟಿದ್ದು ರಾತ್ರಿ, ಹಾಗಾಗಿ ಇದನ್ನು ರಾತ್ರಿನ ಹೆಚ್ಚಿಗೆ ನಿಯಮಬದ್ಧವಾಗಿ ಆಚರಿಸ್ತಾರೆ. ಇದು ನಮ್ಮ ಭಾರತ ದೇಶದಾಗ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ತುಂಬೆಲ್ಲನೂ ಆಚರಿಸ್ತಾರೆ. ಇದು ಭಾಳ ವಿಜೃಂಭಣೆಯಿಂದನೂ ಆಚರಿಸ್ತಾರೆ. ಒಂದು ವಿಶೇಷ ಹಬ್ಬ, ಮತ್ತೊಂದು ವಿಶೇಷ ವೃತ ಮಾಡ್ತಾರೆ. ಇದು ಒಂದು ಉತ್ಸವನ ಇದಾಗುತ್ತೆ. ಗೋಕುಲ ಮತ್ತು ಮಧುರಾ ಮತ್ತು ಬೃಂದಾವನ, ದ್ವಾರಕಾ, ಪುರಿ ಇವು ಶ್ರೀಕೃಷ್ಣನ ಉಪಾಸನೆ ಮಾಡಿ ಈ ಒಂದು ನಗರದೊಳಗೆ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮತ್ತು ಇವು ಭಾಳ ವಿಶೇಷವಾದಂಥ ಪವಿತ್ರವಾದ ಸ್ಥಳಗಳನ್ನು ಆಗ್ಯವು. ಮತ್ತು ಈ ಉತ್ಸವ ಭಾರಿ ವಿಶೇಷವಾಗಿ ಆಚರಿಸಿದೊಳಗೆ ಕೆಲವೊಂದು ಡೋಲೋತ್ಸವ ಅಂತ ಮಾಡ್ತಾರೆ. ಆ ಕಡೆ ಭಾಳ ವಿಶೇಷವಾಗಿ ಮಾಡುವಂಥ ಒಂದು ಅದು ಕೃಷ್ಣನ ದೇವಾಲಯಗಳೊಳಗೆ ಕೆಲವೊಂದು ನಮ್ಮಲ್ಲಿ ನಮ್ಮ ಕಡೆ ಭಾಗದೊಳಗೆ ಕೃಷ್ಣನ ದೇವಾಲಯ ಭಾಳ ಸಿಗೋದು ಅಪರೂಪ. ದೇವಾಲಯ ಸಿಗಲಿಲ್ಲ ಅಂದರೂ ಈ ಒಂದು ಕೃಷ್ಣನ ಜನ್ಮಾಷ್ಟಮಿಯನ್ನು ಮನೆಯೊಳಗನ ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಪುರಾಣ ಪ್ರಕಾರ ಕೊಟ್ಟಿರ್ತಾರೆ. ಅಂಥ ಒಂದು ಮಾಹಿತಿನೂ ಹೇಳ್ತೀನಿ ನಿಮಗೆ. ಇದನ್ನು ಕೆಲವೊಮ್ಮೆ ಮನೆಯೊಳಗನ ಮಾಡೋದಂತಂದ್ರೆ ಗೋಕುಲ ಟೈಪ್ ಒಂದು ಬೃಂದಾವನದಂಥ ಒಂದು ಪ್ರತಿರೂಪ ಮಾಡಬೇಕಾಗತ್ತೆ. ಮಾಡಿ ಕೃಷ್ಣನ ಜನ್ಮೋತ್ಸವನ ಆಚರಿಸ್ಬೇಕು. ವೈಷ್ಣವ ಮತ್ತು ಪಂಥಿಯವರ ಈ ವೈಷ್ಣವ ಅನ್ನೋ ಒಂದು ಧರ್ಮನ ಕೆಲವೊಂದು ಆಚರಣೆ ಮಾಡ್ಬೇಕಾದ್ರೆ ಕೆಲವೊಂದು ಧರ್ಮನ ಅದಕ್ಕೊಂದು ಅತಿ ಹೆಚ್ಚು ಉತ್ಸಾಹ ಇರ್ತೈತಿ. ಅಂಥ ಒಂದು ಧರ್ಮದಾಗ ಅತಿ ಹೆಚ್ಚು ಆಚರಣೆ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಭಾರತದೊಳಗೆ ಭಾಳ ಸ್ಪಷ್ಟವಾಗಿ ಗೊತ್ತೈತಿ ನಿಮಗೆ. ಅಂಥ ಒಂದು ಪಂಥಿಯವರು ಜಾಸ್ತಿ ಇದನ್ನು ಆಚರಿಸ್ತಾರೆ. ಮತ್ತು ಅತಿ ಭಾಳ ಭಕ್ತಿಯಿಂದನೂ ಆಚರಿಸುವಂಥ ಒಂದು ವೈಷ್ಣವ ಇದು. ಅನೇಕ ಬೇರೆ ಬೇರೆ ಒಂದು ವೈಷ್ಣವ ಗುಡಿ ಅಂತೂ ಇರ್ತಾವೆ. ಸಿಟಿ ಒಳಗೂ ಹೆಚ್ಚು ಇರ್ತಾವೆ, ನಮ್ಮ ಹಳ್ಳಿ ಒಳಗೆ ಕಡಿಮೆ. ಆ ವೈಷ್ಣವ ದೇವಾಲಯದೊಳಗೆ ದೀಪಾರಾಧನೆ ಮಾಡ್ತಾರೆ, ಶೋಭಾಯಾತ್ರೆ ಅಂತ ಮಾಡ್ತಾರೆ, ಕೃಷ್ಣ ಲೀಲೆ, ಭಾಗವತ ಪಠಿನ, ಆನಂತರ ಕೀರ್ತನೆ, ಭಜನ, ಆನಂತರ ಕೃಷ್ಣ ವೇಷ ಹಾಕಿದ ಕೆಲವು ನೃತ್ಯಗಳನ್ನು ನೀವು ನೋಡಿರ್ಬೋದು. ಕೃಷ್ಣನ ಭಜನೆ, ಕೃಷ್ಣನ ಥರದ ಹಾಡುಗಳನ್ನು ಇವೆಲ್ಲ ಹಾಡಿ ಆ ಒಂದು ಕೃಷ್ಣ ಆಚರಣೆ ಮಾಡ್ತಾರೆ. ಆನಂತರ ಶ್ರಾವಣ ಕೃಷ್ಣ ಪಾಡ್ಯದಾಗನ ಇದನ್ನು ಹೆಚ್ಚು ಇದು ಶ್ರಾವಣ ಕೃಷ್ಣಾಷ್ಟಮಿ ಅಂತ ಬರ್ತೈತಿ. ಅಲ್ಲಿವರೆಗೆ ಇದನ್ನು 2 ದಿವಸವರೆಗೆ ಆಚರಿಸ್ತಾರೆ. ಇದನ್ನು ಶ್ರೀಕೃಷ್ಣ ವೃತ ಮಾಡಬೇಕಾದ್ರೆ ಅಷ್ಟನವಮಿ ಅಂತೇಳಿ ಬರ್ತೈತಿ, ಅಂದು ಮಾಡಬೇಕು. ಇದು 2 ದಿವಸನೂ ಮಾಡ್ತಾರೆ. ಇದನ್ನು 2 ದಿವಸ ಆಚರಣೆ ಇರ್ತೈತಿ. ಇದು ಅರ್ಥಾತ್ ಶ್ರಾವಣ ಕೃಷ್ಣ ನವಮಿ ಅವಾಗ ಪಾರಾಯಣ ಮಾಡಿ ಆ ವೃತ ಅಲ್ಲಿಗೆ ಸಂಪನ್ನಗೊಳಿಸೋದಂತಾರೆ. ಅಲ್ಲಿಗೆ ಅದನ್ನು ಬಿಟ್ಟು ಮತ್ತು ಇದನ್ನು ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ಒಂದು ಕೆಲವೊಂದೇನೋ ಆ ಥರ ವಿಶೇಷವಾದ ಕಟ್ಟಪ್ಪಣೆಗಳು ಏನಿರೋಂಗಿಲ್ಲ. ಎಲ್ಲರೂ ಮಾಡ್ಬೋದು. ಸಣ್ಣವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬೋದು. ಹಿಂಗೆಲ್ಲರೂ ಮಾಡಬೇಕು. ಈ ವೃತ ಮಾಡೋದ್ರಿಂದ ಪಾಪ ನಾಶ ಆಗ್ತೈತಿ. ಆನಂತರ ನಮಗೆ ಸೌಖ್ಯ ವೃದ್ಧಿ ಅಂತಾರ, ಎಲ್ಲ ಥರ ಸಿರಿ ಸಂಪತ್ತು, ಸುಖ ಶಾಂತಿ, ನೆಮ್ಮದಿ ಆಗ್ತೈತಿ ಅಂಥೇಳಿ. ಆನಂತರ ಕೆಲವೊಮ್ಮೆ ಸಂತತಿಗೂ ಈ ವೃತ ಮಾಡ್ಬೋದು. ಮತ್ತು ವೈಕುಂಠ ಪ್ರಾಪ್ತಿ ಪಡ್ಕೋಬೇಕಾದ್ರೆ ಹಿರಿಯರಾದವರು ವೈಕುಂಠ ಪ್ರಾಪ್ತಿಗಾಗಿ ಈ ವೃತ ಮಾಡುವಂಥ ಒಂದು ಪದ್ಧತಿ, ಅನುಭವ ಐತಿ. ಇದನ್ನು ಆಚರಣೆ ಮಾಡಬೇಕಾದ್ರೆ ಉಪವಾಸನ ಮಾಡಿ ಆಚರಣೆ ಮಾಡೋ ಒಂದು ರೂಢಿ ಐತೈತಿ. ಉಪವಾಸ ಮಾಡಬೇಕಾಗತ್ತೆ. ನಿರಾಹಾರ ಮಾಡ್ಬೋದು ಉಪವಾಸ. ಆನಂತರ ಅದು ಸಾಧಿಸಲಿಲ್ಲ ಅಂತಂದ್ರೆ ಕೆಲವೊಮ್ಮೆ ಫಲಾಹಾರ ಅಂತ ಬರ್ತೈತೆ. ಅಂದ್ರೆ ಅಲ್ಪ ಸ್ವಲ್ಪ ಏನಾದರೂ ಆಹಾರ, ಹಣ್ಣು ಹಂಪಲ, ಹಾಲು ಇಂಥದ್ದು ಏನಾದರೂ ತೊಗೋತಿರ್ತಾರೆ, ಪಾನಕ ಇಂಥದನ್ನು ತೊಗೊಂಡು ಮಾಡ್ಬೋದು. ಈ ವೃತ ಮಾಡೋಕ್ಕಿಂತ ಮುಂಚೆ ಒಂದು ದಿವಸ ಶ್ರಾವಣ ಕೃಷ್ಣ ಸಪ್ತಮಿ ಅಂತ ಬರ್ತೈತಿ. ಅಂದು ಅಶಾಂತಾತ್ಮಕ ಭೋಜನ ಮಾಡಬೇಕು. ಮಾಡಿ ಈ ವೃತನ ಆಚರಣೆ ಮಾಡಬೇಕು ಅನ್ನೋ ಒಂದು ರೂಢಿ ಐತಿ. ಈ ಥರ ಭಕ್ತಿ ಭಾವದಿಂದ ಇದರ ಒಂದು ಪದ್ಧತಿ ಪ್ರಕಾರ ಈ ಒಂದು ವೃತ ಮಾಡಬೇಕಾದ್ರೆ ಆದಷ್ಟು ರಾತ್ರಿಯಾಗಿ ಇದನ್ನು ಪೂಜೆ ಮಾಡೋದು, ರಾತ್ರಿನೇ ಇದನ್ನು ಆಚರಣೆ ಮಾಡುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ರಾತ್ರಿನ ಸಂಬಂಧಪಡ್ತೈತೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಅವರು ರಾತ್ರಿ ಹುಟ್ಟಿದ್ದು ಅಂತೇಳಿ ಕೆಲವು ಉಲ್ಲೇಖಗಳದಾವಲ್ಲ, ಅದಕ್ಕಾಗಿ ಇದನ್ನು ಮಧ್ಯರಾತ್ರಿ ಆಚರಿಸೋದು ಭಾಳ ಒಂದು ಉತ್ತಮ ಐತಿ.
ಮತ್ತು ಇದನ್ನು ಪೂಜಾ ತಯಾರು ಮಾಡೋದು, ಇದನ್ನು ಆಚರಣೆ ಮಾಡೋದು ಹೆಂಗೆ ಅಂತಂದ್ರೆ, ಏನು ಕಾಮನ್ ಆಗಿ ಮನೆಯಾಗ ಕೆಲವೊಂದು ಹಬ್ಬ, ಕೆಲವೊಂದು ಕೆಲವೊಂದು ಆಚರಣೆಗಳನ್ನು ಮನೆಯಾಗ ಮಾಡ್ತಿರ್ತಿರಲ್ಲ, ಅದೇ ಥರನಾಗಿ ಇರ್ತೈತಿ. ಇದು ಏನು ವಿಶೇಷ ಆಗಿರಂಗಿಲ್ಲ. ಬಟ್ ಇದನ್ನು ಹಳ್ಳಿ ಒಳಗೆ ಭಾಳ ಕಡಿಮೆ ಜನರು ಮಾಡ್ತಾರೆ. ಅತಿ ಹೆಚ್ಚು ಸಿಟಿ ಒಳಗೆ, ದೊಡ್ಡ ಪ್ಯಾಟಿ ಒಳಗೆ ಮಾತ್ರ ಜಾಸ್ತಿ ಎಲ್ಲರೂ ಮಾಡ್ತಿರ್ತಾರೆ. ಹಳ್ಳಿ ಒಳಗೆ ಭಾಳ ಇದು ಅಪರೂಪ. ಅಂಥದ್ರಾಗ ಇದನ್ನು ಮಾಡೋರಿಗೆ ಅದ್ರ ತಯಾರಿ ಹೆಂಗಿರ್ತಂದ್ರೆ, ಆ ಪೂಜೆ ಮನೆ ಇರ್ತೈತಲ್ಲ, ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹ ಫೋಟೋ ಇಡಬೇಕಾಗತ್ತೆ. ಅದನ್ನ ಇಟ್ಟು ಶ್ರೀಕೃಷ್ಣನ ಒಂದು ಮೂರ್ತಿಗೆ ಚಂದನ ತಿಲಕ ಅಂತ ಬರ್ತೈತಿ, ಅದನ್ನು ಹಚ್ಬೇಕು. ಮೇನ್ ಇಷ್ಟ ಆದಂಥ ಅದು ಒಂದು ಪದಾರ್ಥ ಅವರಿಗೆ, ಅದನ್ನು ಹಚ್ಬೇಕು. ಆನಂತರ ಹೂವು, ಯಾವುದಾದ್ರೂ ಕೆಲವೊಂದು ಹೂವುಗಳನ್ನು, ಹಳದಿ ವರ್ಣದ ಹೂವುಗಳ ಇಷ್ಟ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ, ಹೂಗಳಿಂದ ಅಲಂಕಾರ ಮಾಡಬೇಕು. ಹೂವನ್ನು ಏರಿಸೋದು ಅಂತಾರಲ್ಲ, ಆ ಥರ ಹೂವನ್ನು ಇದನ್ನು ಮಾಡಬೇಕು. ಸಾಧ್ಯ ಆದಲ್ಲಿ ಕೃಷ್ಣ ಕಮಲ ಅಂತ ಇರ್ತೈತಿ, ಅದು ಭಾಳ ಕೃಷ್ಣವ್ರಿಗೆ ಪ್ರಿಯ ಆದದ್ದು. ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ, ಶ್ರೀಕೃಷ್ಣ ಅವರಿಗೆ ಆ ಒಂದು ಕೃಷ್ಣ ಕಮಲ ಅಂತ ಸಿಕ್ಕರೆ ಅದನ್ನು ಏರಿಸಿದ್ರೆ ಭಾಳ ಯೋಗ್ಯ ಪೂಜೆ ಆಗುತ್ತೆ. ಆನಂತರ ತುಳಸಿ ಮಾಲೆ, ಮತ್ತು ಕೃಷ್ಣಗೆ ತುಳಸಿ ಭಾಳ ಉಪಯುಕ್ತವಾದದ್ದು. ಅಂಥ ತುಳಸಿಯನ್ನು ಮಾಲೆ ಮಾಡಿ ಹಾಕೋದು ಭಾಳ ಯೋಗ್ಯ, ಭಾಳ ಉತ್ತಮ. ತುಳಸಿ ಅರ್ಪಿಸ್ಬೋದು, ತುಳಸಿ ಮಾಲೆ ಹಾಕಿ ಅರ್ಪಿಸೋದು ಇದಕ್ಕಿಂತ ಉತ್ತಮ ಅಂತ ಆಗ್ತೈತೆ. ಆ ಥರದ ಎಲ್ಲ ಒಂದು ಶೃಂಗಾರ ಅದು ಮುಗಿದಿಂದ ಆ ಥರ ಶೃಂಗರಿಸಿ ಊದಿನ ಕಡ್ಡಿ ಹಚ್ಚಿ ದಕ್ಷಿಣ ಪರ್ವತದಾಗ 3 ಬಾರಿ ಸುತ್ತ ಹಾಕೋದು ಭಾಳ ಯೋಗ್ಯ ಆದಂಥದ್ದು ಒಂದು ಪದ್ಧತಿ ಐತಿದು. ಆನಂತರ ದೀಪ ಹಚ್ಚಬೇಕು. ಇವೆಲ್ಲ ಕೆಲವು ಕಾಮನ್ ಅಂಕರ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ. ಮತ್ತು ಶ್ರೀಕೃಷ್ಣವ್ರಿಗೆ ನೈವೇದ್ಯ ಅಂತಂತಂದ್ರೆ ಮೊಸರು ಅವಲಕ್ಕಿ ಬಗ್ಗೆ ಭಾಳ ಒಂದು ವಿಶೇಷವಾದ ಘಟನೆ ಐತಿ. ಶ್ರೀಕೃಷ್ಣಗೆ ಆ ಒಂದು ಯೋಗ್ಯವಾದಂಥ ನೈವೇದ್ಯ ಅಂದ್ರೆ ಮೊಸರು ಅವಲಕ್ಕಿ ಭಾಳ ಇಷ್ಟ. ಅವಲಕ್ಕಿ ಮತ್ತು ಮೊಸರು, ಅವಲಕ್ಕಿ ಮೊಸರಿಂದ ನೈವೇದ್ಯ ಭಾಳ ಶ್ರೇಷ್ಠ ಆದದ್ದು ಶ್ರೀಕೃಷ್ಣವ್ರಿಗೆ. ಇಷ್ಟೆಲ್ಲ ನೈವೇದ್ಯ ಮಾಡಿದ ನಂತರ, ಪೂಜೆ ಮಾಡಿದ ನಂತರ ನಮಸ್ಕರಿಸ್ಬೇಕಾದ್ರೆ ಶ್ರೀಕೃಷ್ಣಗೆ 3 ಸುತ್ತು ಪ್ರದಕ್ಷಿಣೆ ಹಾಕೋದೊಂದು ಉತ್ತಮವಾದದ್ದು. ಈ ಥರ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸ್ಬೇಕು. ಕೆಲವೊಂದು ಕಡೆ ಪ್ರದಕ್ಷಿಣೆ ಹಾಕಕ್ಕೆ ಹಿಂದ್ಗಡೆ ಜಾಗ ಇರೋಂಗಿಲ್ಲ, ಕೆಲವೊಮ್ಮೆ ಜಗಲಿ ಮಾಡಿರ್ತಾರೆ. ಗೋಡಿ ಹತ್ತಿ ಫೋಟೋ ಇಟ್ಟು ಅಲ್ಲಾದರೂ ಪೂಜೆ ಮಾಡಿದ್ರು ನಡಿತೈತಿ. ಹಂಗೆ ಮಾಡಬೇಕು. ಅಂಥದ್ರಾಗ ಅಲ್ಲೇ ಕೃಷ್ಣ ಫೋಟೋ ಎದುರುಗಡೆ ನಿಂತಲ್ಲೇ 3 ಸುತ್ತು ಹಾಕಿದ್ರು ಪ್ರದಕ್ಷಿಣೆ ಹಾಕಿದಂಥ ಒಂದು ಇದು ಸಿಗ್ತೈತೆ, ಅದಕ್ಕೆ ಮಹತ್ವ ಸಿಗ್ತೈತಿ. ಹಂಗೆ ಪ್ರದಕ್ಷಿಣೆ ಹಾಕಿ ಶರಣಾಗತ ಒಂದು ಭಾವ ಬರಬೇಕು ನಮಗೆ. ಅಂಥ ಭಾವದಿಂದ, ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ್ರೆ ನೀವು ಮಾಡಿದಂಥ ಪೂಜೆ ವೃತ ಎಲ್ಲ ಒಂದು ಪರಮಾತ್ಮಗೆ ಇಷ್ಟ ಆಗ್ತೈತಿ, ಶ್ರೀಕೃಷ್ಣಗೆ ಇಷ್ಟ ಆಗ್ತೈತಿ, ಹಿಡಿಸ್ತೈತಿ. ಹಂಗೆ ನಮಸ್ಕರಿಸಿ ಕೃಷ್ಣನ ನಾಮ ಜಪ ಮಾಡ್ಕೋತ ಕೆಲವೊಂದಿಷ್ಟು ಟೈಮ್ ಕಳೆದ್ರೆ ಒಂದು ಯೋಗ್ಯವಾದಂಥ ನಮಗೆ ಸಾಧ್ಯತೆ, ಭಕ್ತಿ ಒಂದು ಯೋಗ್ಯ ಆಗತ್ತೆ. ಆನಂತರ ಕೃಷ್ಣರ ಒಂದು ನಮಸ್ಕರಿಸೋ ಒಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಒಂದು ನಾಮನ್ನ ಜಪಿಸ್ತಾ ಕೆಲವೊಂದಿಷ್ಟು ಟೈಮ್ ಹೊತ್ತು ಕುಂದಿರ್ಬೇಕು. ಒಂದಿಷ್ಟು ನೀವು ಎಷ್ಟು ಹೇಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ. ಅಷ್ಟೊಂದು ಅನುಕೂಲ ಐತಿ. ಶ್ರೀಕೃಷ್ಣ ನಾಮಸ್ಮರಣೆ ಮಾಡೋದ್ರಿಂತ ಎಷ್ಟೋ ನಮ್ಮ ಪ್ರಾಪ್ತಿ ಆಗತ್ತೆ, ಪಾಪ ನಾಶ ಆಗ್ತೈತಿ, ನಮಗೆ ಒಳ್ಳೆಯದು ಆಗ್ತಿರ್ತೈತಿ. ಅಂಥದ್ರಾಗ ಈ ಒಂದು ಶ್ರೀಕೃಷ್ಣ ಈ ಥರ ನಾಮ ಜಪಿಸ್ಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಒಂದು ಅನ್ಕೋತನ ಅಲ್ಲಿ ಕಾಲ ಕಳಿಬೇಕು. ಸ್ವಲ್ಪ ಹೊತ್ತು ಜಪಿಸ್ತಾ ಕುಂದಿರ್ಬೇಕು. ಆ ಒಂದು ಮಂತ್ರವನ್ನು, ಆ ಒಂದು ನಾಮಸ್ಮರಣೆ 1000 ಸತ ಆದರೂ ಅಂಕರ ನಮ್ಮ ಮನಸ್ಸಿಗೆ ಭಾಳ ಶಾಂತಿ ಸಿಗ್ತೈತಿ ಅನ್ನುವಂಥ ಒಂದು ಈ ಗ್ರಂಥದೊಳಗೆ ಐತಿ, ಈ ಒಂದು ಪುರಾಣದೊಳಗೆ ಐತಿ. ಆ ಥರ ಮಾಡಿದ್ರೆ ಉತ್ತಮ, ಭಾಳ ಯೋಗ್ಯವಾಗುತ್ತೆ ಆ ಪೂಜೆ. ಇಷ್ಟೆಲ್ಲ ನಿಯಮಬದ್ಧ ಈ ಪೂಜೆ ಮಾಡಿದಾಗ ನಾವು ಕೃಷ್ಣನಿಗೆ ಆಶೀರ್ವಾದಕ್ಕೆ ಯೋಗ್ಯ ಆಕ್ಕೀವಿ. ನಾವು ದೇವಕಿ ಪುತ್ರ ಕೃಷ್ಣನ ಅರಿಸಿದ್ದೇವೆ, ಅವನ್ನ ಫಾಲೋ ಮಾಡ್ತೇವೆ ಅಂದಂಗೆ ಅರ್ಥ. ವಾಸುದೇವನ ಜ್ಞಾನ ಮಾಡ್ತೇವೆ ಅಂತೇಳಿ ಕೃಷ್ಣ ನಮ್ಮ ಬುದ್ಧಿಗೆ, ನಮ್ಮ ಒಂದು ಗುಣಕ್ಕೆ ಒಳ್ಳೆಯದು ಮಾಡಲಿ ಅಂತೇಳಿ ಅವನ ಪರಮಾತ್ಮ ಹತ್ರ, ಆ ಒಂದು ಶ್ರೀಕೃಷ್ಣ ಹತ್ರ ನಾವು ಈ ಥರ ಪ್ರಾರ್ಥನೆ ಮಾಡ್ಕೋಬೇಕು. ಈ ಥರ ಆಚರಣೆ ಮಾಡಿ ಕೆಲವೊಂದಿಷ್ಟು ನಮ್ಗೆ ಸಮಾಧಾನ ಮಾಡ್ಕೋಬೇಕಾಗ್ತತಿ. ನಾವು ಒಂದು ಮುಕ್ತರ ಆಗ್ಬೇಕಾಗತ್ತೆ. ನಮ್ಮ ಜೀವನ ಸುಖವಾಗಿರ್ಬೇಕು, ನಮ್ಗೆ ಮನಃಶಾಂತಿ ಬೇಕಂತಂದ್ರೆ
ದೇವರ ಒಂದು ಜ್ಞಾನಕ್ಕೆ ದೇವರ ಒಂದು ಮೊರೆ ಹೋಗೋದು ಭಾಳ ಅವಶ್ಯಕತೆ ಐತಿ. ಯಾವ ಒಂದು ದೇವರ ಆಚರಣೆ ಮಾಡ್ತೇವೆ ಆ ಒಂದು ಉಪಾಸನೆ ಆಗಲಿ ಆಚರಣೆ ಆಗಲಿ ವಿಶಿಷ್ಟ ಶಾಸ್ತ್ರ ಐತಿ. ಆ ಶಾಸ್ತ್ರ ಪ್ರಕಾರ ನಾವು ಆಚರಿಸಿದಲ್ಲಿ ನಮಗೆ ಯೋಗ್ಯ ಭಕ್ತಿ ಬರ್ತೈತಿ, ಯೋಗ್ಯರಾಗ್ತೇವೆ. ಈ ಥರ ನಿಯಮಬದ್ಧವಾಗಿ ಯಾವುದೇ ಒಂದು ದೇವರ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಕೆಲವು ನಮಗೆ ಅಡೆತಡೆಗಳಾಗೋದನ್ನು ಆ ದೇವ್ರ ಹತ್ರ ಬೇಡ್ಕೊಳ್ಲಿಂತ್ರ ಅವುಗಳನ್ನು ಅವರು ಬಯಲು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ದೃಢವಾಗಿ ಇಟ್ಕೊಂಡು ಆ ದೇವ್ರನ್ನ ನಂಬ್ಕೊಂಡು ಆ ದೇವರ ನಾಮಸ್ಮರಣೆ ಮಾಡ್ಕೋಬೇಕು. ಯಾವುದೇ ದೇವರದ ಆಚರಣೆ ಆಗಲಿ ಆ ಥರದ ಕೆಲವೊಂದು ನಿಯಮಗಳಿರ್ತಾವೆ, ಅದ್ರ ಪ್ರಕಾರ ಕೇಳಿ ತಿಳ್ಕೊಂಡು ಮಾಡಬೇಕು. ಓಕೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ದಿನದ ಶುಭಾಶಯನ್ನು ನಿಮಗೆ ಎಲ್ಲರಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ನಮಗೊಂದು ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ನೀವು ಇನ್ನೂ ಹೇಳೋದಿದ್ರೆ ನಮಗೆ ಕಮೆಂಟ್ ಮಾಡಿರಿ, ಪ್ರೋತ್ಸಾಹಿಸ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.